ಇನ್ನು ಕೊಲೆ ಆರೋಪಿಯಾಗಿರುವಂತ ದರ್ಶನ್ ಅವರು ಸದ್ಯ ಜೈಲಿನಲ್ಲಿದ್ದಾರೆ. ಇವತ್ತು ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ನಂದಕಿಶೋರ್ ಹಾಗೆ ಕೆಲವರೆಲ್ಲ ಬಂದಿದ್ರು ಕೂಡ, ದರ್ಶನ್ ಪುಟ್ಟಣಯ್ಯ ಎಲ್ಲ. ಬಟ್ ಇಲ್ಲಿ ವಿಚಾರ ಅಂತಾರೆ, ದರ್ಶನ್ ಅವರಿಗೆ ಮನೆ ಊಟ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ಕೋರ್ಟ್ನಲ್ಲಿ ಇವತ್ತು ಅವರ ರಿಟ್ ಅರ್ಜಿ ಮೇಲಿನ ಚರ್ಚೆ ನಡೀತು. ಈ ಸಂದರ್ಭದಲ್ಲಿ ಕೋರ್ಟ್ ಇದನ್ನ ಸುಖ ಸುಮ್ಮನೆ ಇಂಥದ್ದೊಂದು ತೀರ್ಪನ್ನ ಕೊಡೋಕ್ಕಾಗಲ್ಲ ಅಂತೇಳಿ ಮತ್ತೆ ವಿಚಾರಣೆಯನ್ನ ಮುಂದೂಡಿದೆ. 29ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ದರ್ಶನ್ ಅವ್ರು ಏನ್ ಕೇಳಿದ್ರು, ನನಗೆ ಮನೆ ಊಟ, ಹಾಸಿಗೆ, ಆಮೇಲೆ ಚಮಚ, ಕತ್ರಿ, ಚಾಕು, ಫೋಕ್ಸ್ ಇಂಥದ್ದೆಲ್ಲ ಕೆಲವು ಕೇಳಿದಾರಲ್ಲ, ಇಂಥದ್ದನ್ನ ನಾವೇನಾದ್ರು ಸಾದಾ ಗ್ರಾಂಟ್ ಮಾಡಿಬಿಟ್ರೆ ಉಳಿದಂಥವ್ರು ಕೂಡ ಅದನ್ನೇ ಡಿಮ್ಯಾಂಡ್ ಇಡ್ತಾರೆ ಅಂತ ನ್ಯಾಯಾಧೀಶರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಆಮೇಲೆ ದರ್ಶನ್ ಪರವಾದಂಥ ಅಂದ್ರೆ ಪೊಲೀಸರ ಪರವಾದಂಥ ವಕೀಲರು, ಸರ್ಕಾರ ಪರವಾದಂಥ ವಕೀಲರು 5,000 ಮಂದಿ ಇದ್ದಾರೆ ಕೈದಿಗಳು. ಅವರೆಲ್ಲರಿಗೂ ಕೂಡ ನಾವು ಒಂದೇ ಫುಡ್ ಅನ್ನ ಕೊಡ್ತಾ ಇರುವಂಥದ್ದು, ಯಾರಿಗೂ ಫುಡ್ ಪಾಯ್ಸನ್ ಮತ್ತೊಂದು ಸಮಸ್ಯೆ ಆಗಿಲ್ಲ. ದರ್ಶನ್ ಅವರು ಕೂಡ ಅದನ್ನೆಲ್ಲೂ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಅನುಮತಿ ಕೊಡಬೇಡಿ ಅಂತ ಹೇಳಿದ್ದಾರೆ.